ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ವೀರಾಂಜನೇಯ, ಜೈ ಶ್ರೀ ತುಳಸಿ ಗಿರೀಶ. ಹೀಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಶ್ರೀ ತುಳಸಿಗಿರಿ ಯಾರ ಹೆಸರು ಕೇಳಿಲ್ಲ ಹೇಳ್ರಿ. ಅದೇ ದಾರಿ, ಅದೇ ದೇವಸ್ಥಾನ. ಈ ದೇವಸ್ಥಾನದ ಹೊರಗಡೆ ಒಂದು ಗರುಡಗಂಬ ಇದೆ. ಈಗ ನಾವು ಒಳಗೆ ಹೊಂಟೇವಿ. ಶನಿವಾರ ಇಲ್ಲಿ ಭಾಳಷ್ಟು ಭಕ್ತರಿಂದ ಕೂಡಿರ್ತೈತಿ ಈ ದೇವಸ್ಥಾನದ ಆವರಣ. ನಾವು ಸಾಯಂಕಾಲ ಹೋಗಿದ್ದರಿಂದ ದೇವಸ್ಥಾನ ಸ್ವಲ್ಪ ಸದ್ದು ಗದ್ದಲ ಇಲ್ಲದೆ ಶಾಂತ ರೀತಿಯಿಂದ ಇತ್ತು. ಭಕ್ತರ ಸಂಖ್ಯೆ ಕಡಿಮೆ ಇತ್ತು. ಇದು ನೋಡ್ರಿ ಮುಖ್ಯ ದ್ವಾರ, ದೇವಸ್ಥಾನದ ಮುಖ್ಯ ದ್ವಾರ. ಇಲ್ಲಿಂದ ಒಳಗೆ ಹೋದ್ರೆ ಆ ದೇವಸ್ಥಾನದ ಎಡಗಡೆ ಕಾಲುಗಳನ್ನು ತೊಳ್ಕೊಳ್ಳಿಕ್ಕೆ ನಳ ಇದ್ದಾವೆ. ಅಲ್ಲಿ ಕಾಲು ತೊಳ್ಕೊಂಡು ಒಳಗೆ ಹೋಗಬೇಕು. ಈ ದೇವಸ್ಥಾನ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ. ತುಳಸಿ ಗಿರಿನೇ ಅಂಥೇಳಿ, ಇಡೀ ಗಿರಿ ತುಂಬ ತುಳಸಿ ಇತ್ತು ಅಂಥೇಳಿ ಪ್ರತೀತಿ ಇದೆ ಮತ್ತು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು. ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಆಳ್ವಿಕೆಯಿಂದಲೇ ತನ್ನದೇ ಒಂದು ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿರುವಂಥ ಜಿಲ್ಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಕ್ಕೈತಿ. ಈ ಆಂಜನೇಯ ಭಾಳ ಶಕ್ತಿಶಾಲಿ ಮತ್ತು ಇಲ್ಲಿ ದುಷ್ಟಶಕ್ತಿಗಳು, ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡವರು ಸಹಿತ ಇಲ್ಲಿ ಬರ್ತಾರೆ. ಅವ್ರಿಗೆ ಇಲ್ಲಿ ವಿಶೇಷವಾದ ಕೊರಳಲ್ಲಿ ಹಾಕಿಕೊಳ್ಳೋಕ್ಕೆ ಆ ಆಂಜನೇಯನ ಒಂದು ಅಂಟು ಅಂತ ಏನಿರ್ತೈತಿ ಅದನ್ನು ಆ ತಾಯ್ತದೊಳಗೆ ಹಾಕಿ ಪೂಜೆ ಮಾಡಿ ಮಕ್ಕಳಿಗೆ ಕಟ್ಟಿದ್ರೆ ಮಕ್ಕಳು ಧೈರ್ಯವಂತರಾಗ್ತಾರೆ ಅಂಥೇಳಿ ನಂಬಿಕೆ ಐತೆ ನಮ್ಮ ಜನರಲ್ಲಿ. ಅದು ನಿಜ ಕೂಡ. ಅಂಥ ವಿಶೇಷವಾದ ಶಕ್ತಿಶಾಲಿ ಆಂಜನೇಯ ಈ ತುಳಸಿಗಿರಿ ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ಜಾತ್ರೆನೂ ಆಕ್ಕತಿ, ಓಕುಳಿನೂ ಆಕ್ಕತಿ ಮತ್ತು ಕಾರ್ತಿಕ ಅಂತಲೂ ಮಾಡ್ತಾರೆ. ಅದ್ದೂರಿಯಾಗಿ ಜಾತ್ರೆ ನಡ್ದೈತಿ. ಇಲ್ಲಿ ನೋಡ್ರಿ ಆ ನಳ ಇದೆ, ಇಲ್ಲಿ ಕಾಲುಗಳನ್ನು ತಕ್ಕೊಂಡು ಒಳಗೆ ಹೋಗಬೇಕು. ಇದು ಪ್ರಾಂಗಣ ನೋಡ್ರಿ, ಇದು ಸುತ್ತ ಹಾಕಿ ನಾವು ಒಳಗೆ ಹೋಗಬೇಕು. ಯಾರೂ ಇಲ್ಲ, ಖಾಲಿ ಐತಿ, ಅಗ್ದಿ ಶಾಂತವಾಗೈತಿ. ಪ್ರಶಾಂತತೆ ಎಲ್ಲೆಡೆ ಸುಳಿದಾಡುವ ಗಾಳಿ, ಅಲ್ಲಲ್ಲಿ ಆ ಮೈ ಸೋಕಿದಾಗ ಒಂಥರ ನೆಮ್ಮದಿ. ಅದು ನೋಡ್ರಿ ಗರ್ಭಗುಡಿಯ ಮುಖ್ಯ ಕಳಶ, ಆ ಕಳಶದ ಮೇಲೆ ಹಾರಾಡೋ ಕೇಸರಿ ಧ್ವಜ, ಒಂದು ರೀತಿ ಶಕ್ತಿ ತುಂಬಿರ್ತೈತಿ ದೇವಸ್ಥಾನದ ತುಂಬ. ಇದು ಹಿಂದೆ ಬಂದಾಗ ಕಡ್ಗೋಲ ಶ್ರೀಕೃಷ್ಣ ಅಂಥೇಳಿ, ಈ ಕೃಷ್ಣ ಗೋಡೆಯೊಳಗೆ ಎಷ್ಟು ಚಂದ ಕೆತ್ತಿದ್ದಾರೆ ನೋಡ್ರಿ, ಭಾಳ ಚಂದ ಐತಿ. ಕಪ್ಪು ಶಿಲೆಯೊಳಗೆ ಕಡ್ಗೋಲ ಕೃಷ್ಣ ಅಂಥೇಳಿ ಆ ಕೃಷ್ಣನ ದ್ವಾರದ ಮುಂದೆ ಎಷ್ಟು ಚಂದ ದೀಪ ಬೆಳಗ್ತೈತಿ. ಅದೆಷ್ಟೋ ಗಾಳಿ ಇದ್ರೂ ಸಹಿತ ಅದು ಶಾಂತ ಆಗೋದಿಲ್ಲ. ನಾವು ಮನ್ಯಾಗ ಸ್ವಲ್ಪ ದೀಪ ಹಚ್ಚಿದ್ರೆ ಗಾಳಿಗೆ ಅತ್ತಾಗಿತ್ತಾಗ ಅಲ್ಗಾಡಿ ಶಾಂತ ಆಗಿಬಿಡ್ತೈತಿ. ದೇವಸ್ಥಾನ ಅಂದ್ರೆ ಒಂದು ವಿಶೇಷ ಇರ್ತೈತಿ ನೋಡ್ರಿ. ಬಾಗಲಕೋಟೆಯಿಂದ ಏನು ಭಾಳ ದೂರ ಇಲ್ಲ. ಬೆಂಗಳೂರಿಂದ ಬಂದ್ರಿ ಅಂದ್ರೆ ನೀವು 8 ತಾಸು. ವಿಶೇಷವಾಗಿ ಬಸ್ಸನ್ನು ಅದಾವು, ನೀವು ವಾಹನ ತೊಗೊಂಡು ಬರ್ಬೋದು. ಇದು ನೋಡ್ರಿ ತುಳಸಿ ಕಟ್ಟೆ. ಇಲ್ಲಿ ತುಳಸಿ ಕಟ್ಟೆಯ 4 ಬದಿಗಳಲ್ಲಿ ಮೂರ್ತಿಗಳಿದ್ದಾವೆ. ಇಲ್ಲಿ ಮುಂದೆ ಹೋಗಿ ಸುತ್ತ ಹಾಕಿ ಆ ಕಡೆಯಿಂದ ಬರಬೇಕು. ಒಳಗೆ ಹೋಗಿ ಆಂಜನೇಯನ ದರ್ಶನ ಮಾಡಿ ಹೊರಗೆ ಹೋಗಬೇಕು. ಅಲ್ಲಿ ಪೂಜೆ ನಡೆಯುವ ಸಂದರ್ಭದಲ್ಲಿ ನಾವು ಹೋಗಿದ್ವಿ. ಪೂಜಾರರು ಪೂಜೆ ಮಾಡ್ತಿದ್ರು. ಈ ಶಕ್ತಿಶಾಲಿ ಆಂಜನೇಯನ ದರ್ಶನವನ್ನು ನಿಂತ್ಕೊಂಡ ಮಾಡಬೇಕು. ಹನುಮಂತನ ದರ್ಶನವನ್ನು ಬಾಗಿ ನಮಸ್ಕರಿಸಬಾರ್ದು ಅಂಥೇಳಿ ಹಿರಿಯರು ಹೇಳ್ತಿದ್ರು. ಇದು ನೋಡ್ರಿ ಮುಖ್ಯ ಗರ್ಭಗುಡಿ ಒಳಗಿರುವ ಆಂಜನೇಯನ ಮೂರ್ತಿ. ದರ್ಶನ ಮಾಡಿ ನಾವು ಅಲ್ಲೇ ಪಕ್ಕದಲ್ಲೇ ಇರುವಂತಹ ಆ ವಾಯ್ದು ಉಂಗುರ ಅಂತಾರೆ ನೋಡ್ರಿ, ವಾತ ಇದ್ದವರು, ಕೈಕಾಲು ನೋವು ಇದ್ದವರು ಆ ಉಂಗುರಗಳನ್ನು ಧರಿಸ್ಬೇಕಂತ. ಆ ಉಂಗುರಕ್ಕೇನು ಭಾಳ ಹೆಚ್ಚೇನಿಲ್ಲ, ಕೇವಲ 10 ರೂಪಾಯಿ ಮಾತ್ರ. ಅವು ಅಲ್ಲಿ ಸಿಗ್ತಾವೆ. ಆಮೇಲೆ ದೃಷ್ಟಿ ದಾರಗಳು, ಇವು ನೋಡ್ರಿ ಸಂಗೀತ ವಾದ್ಯಗಳು ಸಹಿತ ಅಲ್ಲಿ ಇದಾವೆ. ತಬಲ, ವೀಣೆ. ಈ ವೀಣೆಗಳು 2 ಇದಾವಲ್ಲಿ ನಮಗೆ ನೋಡೋಕೆ ಸಿಕ್ಕಿದ್ದು. ಬಹುಶಃ ಪೂಜಾ ಸಮಯದಲ್ಲಿ ಇವನ್ನ ಉಪಯೋಗಿಸ್ತಿರ್ಬೋದು. ಅಲ್ಲಿ ನಿಧಾನವಾದ ಸಂಗೀತ, ತಂಪಾದ ಗಾಳಿ, ಸುಮ್ಮನೆ ಕಣ್ಮುಚ್ಚಕ್ಕೆ ಧ್ಯಾನ ಮಾಡ್ತಿದ್ರೆ ಎಷ್ಟು ಆಹ್ಲಾದ ಇರ್ತದೆ ಗುಡಿ ಒಳಗೆ. ಈ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ತುಳಸಿ ಗಿರೀಶ. ನೀವು ಒಂದು ಸಲ ಬರ್ರಿ, ಬಂದು ದರ್ಶನ ಮಾಡಿರಿ.
ಆ ಕೃಪೆಗೆ ಪಾತ್ರರಾಗ್ರಿ. ಪವರ್ಫುಲ್ ವೀರಾಂಜನೇಯ ನಮ್ಮ ಶ್ರೀ ತುಳಸಿಗಿರೀಶ ಪ್ರತಿ ಶನಿವಾರವೂ ಇಲ್ಲಿ ಭಕ್ತರಿಂದ ತುಂಬಿರ್ತೈತಿ. ಇಲ್ಲಿ ಕರ್ಪೂರ ಬೆಳಗಿ ಭಸ್ಮವನ್ನು ಧರಿಸಿ ಎಲ್ಲರೂ ನಮಸ್ಕರಿಸಿ ಸುತ್ತ ಹಾಕಿ ಕುಳಿತು ಆನಂತರ ಹಿಂದಿರುಗ್ಬೋದು. ಇಲ್ಲಿ ಗೋವಿಂದ ಗೋವಿಂದ ಅಂತ ಪ್ರಸಾದವನ್ನು ಹಾಕ್ತಿರ್ತಾರೆ ಇದರೊಳಗೆ. ಈ ಕಡೆ ಬಲಭಾಗದಲ್ಲಿ ಈ ಬುಟ್ಟಿಗಳನ್ನು ಇಟ್ಟಿದ್ದಾರೆ ನೋಡ್ರಿ. ವಿಶೇಷವಾದ ದೇವಸ್ಥಾನ. ನಾವು ದರ್ಶನ ಪಡೆದು ಪುಣ್ಯವಂತರಾಗಿದ್ದೀವಿ. ನೀವು ದರ್ಶನ ಪಡೆಯಿರಿ. ಜೈ ವೀರಾಂಜನೇಯ, ಜೈ ಶ್ರೀ ತುಳಸಿಗಿರೀಶ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.